ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ತುಂಬ 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 ಯೂಸ್ ಆಗುತ್ತೆ ಎಲ್ಲರಿಗೂ ಅಂತ ಹೇಳಿದ್ರೆ, ಯಾರೆಲ್ಲ ಮಕ್ಕಳಾಗ್ತಾ ಇಲ್ಲ ಅಂತೇಳಿ ತುಂಬ ಸಫರ್ ಆಗ್ತಾ ಇರ್ತಿರೋ ಅಂಥವ್ರಿಗೆಲ್ಲನೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ನಾನು ಕೆಲವೊಂದು ಟಿಪ್ಸ್ ಹೇಳ್ತೀನಿ. ವಿತಿನ್ 1 ಮಂತಲ್ಲಿ ನಿಮಗೆ ರಿಸಲ್ಟ್ ಬರಲಿಲ್ಲ ಅಂತ ಹೇಳಿದ್ರೆ ನನ್ನನ್ನು ಕೇಳಿ, ಓಕೆನಾ? ಏಕಂತಂದರೆ ನಾನು ಫಾಲೋ ಮಾಡಿ ನನಗೆ ವರ್ಕ್ ಆದಮೇಲೆ ನಾನು ಬೇರೆಯವ್ರಿಗೆ ಶೇರ್ ಮಾಡ್ತೀನಿ. ಇಲ್ಲಾಂತಂದರೆ ನಾನು ಯಾವುದೇ ಕಾರಣಕ್ಕೂ ಶೇರ್ ಮಾಡೋಕ್ಕೆ ಹೋಗಲ್ಲ. ನನಗೆ ಮ್ಯಾರೇಜ್ ಆದಮೇಲೆ 5 ಇಯರ್ಸ್ಗೆ ಈ ಮಿರಾಕಲ್ ಅನ್ನೋದು ನಡೀತು. ಸೊ ಹಂಗಾಗಿ ನನಗೆ ಒಂದು ನಮ್ಮಿಂದ ಕೆಲವ್ರಿಗೆ ಹೆಲ್ಪ್ ಆಗುತ್ತಲ್ವಾ ಅನ್ನೋ ಒಂದು ಕ್ಯೂರಿಯಾಸಿಟಿ. ಈ ವಿಡಿಯೋನ ನಾನು ತುಂಬ ದಿವಸದಿಂದ ಮಾಡಬೇಕು ಅಂತಲೇ ಇದ್ದೆ, ಬಟ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಾನು ಈ ಟಿಪ್ಸ್ನ ಫಾಲೋ ಮಾಡಿದಾಗಲೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಏನು ಗೊತ್ತಾ, ಅದನ್ನು ನಾವು ಫಾಲೋ ಮಾಡಬೇಕು, ನಮಗೆ ರಿಸಲ್ಟ್ ಬರಬೇಕು, ಆನಂತರ ನಾವು ಬೇರೆಯವ್ರಿಗೆ ಶೇರ್ ಮಾಡಬೇಕು. ಆವಾಗಲೇ ಅದು ತುಂಬ ಯೂಸ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಡಿಲೇ ಮಾಡ್ಕೋತಾ ಬಂದೆ. ಇದೇ ರೀಸನ್. ಸೊ ನಾನು 4 ಇಯರ್ಸು ಎಷ್ಟೊಂದು ಹಾಸ್ಪಿಟಲ್ಸು ಸುತ್ತಾಡಿದ್ದೀನಿ ಅಂತ ಹೇಳಿದ್ರೆ, ಓ ಮೈ ಗಾಡ್, ಎಷ್ಟೊಂದು ಮೆಡಿಸಿನ್ಸು, ಹಾಸ್ಪಿಟಲ್ಸು, ಎಷ್ಟೊಂದು ದುಡ್ಡು ಖರ್ಚು ಮಾಡಿದ್ದೀನಿ ಅಂತ ಹೇಳಿದ್ರೆ ತುಂಬಾ. ಆ್ಯಂಡ್ ಅದರಲ್ಲೂ ಕೂಡ ನನಗೆ 2 ಟೈಮ್ಸ್ ಮಿಸ್ಕ್ಯಾರೇಜ್ ಆಯಿತು. ಸೊ ಆ ಮಿಸ್ಕ್ಯಾರೇಜ್ ಆದಾಗ ಆ ಸ್ಟೋರಿ ಅದೆಲ್ಲ ತುಂಬ ಪ್ರೊಲಾಂಗ್ ಆಗುತ್ತೆ ಇವಾಗ ಹೇಳಿದ್ರೆ. ಸೊ ಹಾಗಾಗಿ ನಾನು ಏನಂತ ಟಿಪ್ಸ್ ಫಾಲೋ ಮಾಡಿದೆ, ಏನು ಡಯಟ್ ಫಾಲೋ ಮಾಡಿದೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಫುಲ್ ಕ್ಲಿಯರಾಗಿ ಹೇಳ್ತೀನಿ. ಸೊ ನೀವು ಸಹ ಫಾಲೋ ಮಾಡಿ, ನಿಮಗೆ ಗುಡ್ ರಿಸಲ್ಟ್ಸ್ ಅನ್ನೋದು ಖಂಡಿತವಾಗ್ಲೂ ನೀವು ನೋಡ್ತೀರಾ. ಫಸ್ಟ್ ಆಫ್ ಆಲು ನೀವು ಹೆಲ್ದಿಯಾಗಿದ್ದೀರಾ ಇಲ್ವಾ ಅಂತ ಹೇಳಿ ನೀವು ಫುಲ್ಲ ಟೆಸ್ಟ್ ಮಾಡಿಸ್ಕೋಬೇಕು. ಡಾಕ್ಟ್ರ್ ಹತ್ರ ಹೋಗಿ ನೀವು ನಿಮ್ಮ ಹಸ್ಬೆಂಡು ಇಬ್ಬರು ಕೂಡ ಟೆಸ್ಟ್ ಮಾಡಿಸ್ಕೊಳ್ಳಿ, ಓಕೆನಾ? ನಿಮಗೆ ಎಲ್ಲನೂ ಕರೆಕ್ಟಾಗಿದೆ, ಏನು ಹೆಲ್ತ್ ಇಶ್ಯೂಸ್ ಇಲ್ಲ, ಲೈಕ್ PCOD, PCOS, ಥೈರಾಯ್ಡು ಏನೂ ಇಲ್ಲ, ಶುಗರು, BP, ಮತ್ತು ಏನೋ ಹೇಳ್ತಾರಲ್ವ, ಸೊ ಎಲ್ಲ ಎಗ್ ಕ್ವಾಲಿಟಿ ಆಗಿರ್ಬೋದು, ಎಲ್ಲ ಕರೆಕ್ಟಾಗಿದೆಯಾ ಇಲ್ಲ ಅಂತ ನೋಡ್ಕೊಳ್ಳಿ. ಸೊ ಯಾವುದಾದ್ರೂ ಒಂದೇನಾದರೂ ನಿಮಗೆ ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಟ್ರೀಟ್ಮೆಂಟು ತಗೊಳ್ಳಿ, ಓಕೆನಾ? ಟ್ರೀಟ್ಮೆಂಟು ತಗೊಳ್ಳೋದು ಓಕೆ, ಯಾಕಂತಂದರೆ ಕೆಲವೊಂದು ಟ್ರೀಟ್ಮೆಂಟಲ್ಲಿ ಬೇಗ ಬರುತ್ತೆ, ಸೊ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಾನು ಎಲ್ಲ ಟ್ರೀಟ್ಮೆಂಟು ತಗೊಂಡೆ. ನನಗೆ ಏನಂತ ಹೇಳಿದ್ರೆ ಎಲ್ಲ ಹೆಲ್ತ್ ಇಶ್ಯೂಸ್ ಎಲ್ಲ ನಾರ್ಮಲ್ ಇತ್ತು. ಆ್ಯಂಡ್ ಮೇಯ್ನು ಗರ್ಲ್ಸು, ನಿಮ್ಮದು ಸೈಕಲ್ ರೆಗ್ಯುಲರ್ ಆಗಿದೆಯಾ ಇರೆಗ್ಯುಲರ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ರೆಗ್ಯುಲರ್ ಆಗಿದೆ ನಿಮ್ಮ ಸೈಕಲ್ ಅಂತಂದರೆ ನೀವು ಟೆನ್ಷನ್ನೇ ತಗೋಬೇಡಿ, ಓಕೆನಾ? ಸೊ ಕೆಲವೊಬ್ಬರಿಗೆ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, PCOD ಇರುತ್ತೆ, PCOS ಇರುತ್ತೆ, ಫೈಬ್ರಾಯ್ಡ್ಸ್ ಇರುತ್ತೆ, ಈ ಥರ ತುಂಬ ಹೆಲ್ತ್ ಇಶ್ಯೂಸ್ ಇರುತ್ತೆ, ಓವರ್ ವೆಯ್ಟ್ ಇರ್ತಾರೆ, ಈ ಥರ ಎಲ್ಲ ಇರುತ್ತೆ. ಆ್ಯಂಡ್ ಹುಡುಗಿಗೆಲ್ಲ ಚೆನ್ನಾಗಿದ್ದರೆ ಅವ್ರ ಹಸ್ಬೆಂಡ್ಗೆ ಸ್ಪಮ್ ಕ್ವಾಲಿಟಿ ಅನ್ನೋದಿರಲ್ಲ, ಇಲ್ಲ ಸ್ಪಮ್ ಕೌಂಟ್ ಕಡಿಮೆ ಆಗಿರುತ್ತೆ. ಸೊ ಇದನ್ನೆಲ್ಲನೂ ಫಸ್ಟ್ ನೀವು ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೋಬೇಕು. ಸೊ ನಿಮಗೆಲ್ಲ ಕರೆಕ್ಟ್ ಇದೆಯಾ ಅಂತ ನಿಮ್ಗೆ ಗೊತ್ತಾದಾಗ, ಯಾವುದು ಇವಾಗ ಎಲ್ಲ ಕರೆಕ್ಟ್ ಇದೆ ಆದರೂ ಮಕ್ಕಳಾಗ್ತಿಲ್ಲ ಅಂತಂದರೆ ಏನೋ ಒಂದು ಕಡಿಮೆ ಇರುತ್ತೆ ಅಂತ ಅರ್ಥ. ಸೊ ಅದು ಎಗ್ ಕ್ವಾಲಿಟಿ ಆಗಿರ್ಬೋದು, ಇಲ್ಲ ಎಂಡೋಮೆಟ್ರಿಯಮ್ ಥಿಕ್ನೆಸ್ ಆಗಿರ್ಬೋದು, ಈ ರೀತಿಯಾಗಿ ಏನಾದರೂ ಇರುತ್ತೆ. ಬಟ್ ನನಗೆ ಎಲ್ಲನೂ ಕರೆಕ್ಟಾಗಿತ್ತು. ಒಂದು ಎಗ್ ಗ್ರೋತ್ ಅನ್ನೋದು ಆಗ್ತಾಯಿರಲಿಲ್ಲ. ಸೊ ಎಗ್ ಗ್ರೋತ್ ಆಗ್ತಾ ಇರಲಿಲ್ಲ, ಫೈನಲಿ ಎಗ್ ರಪ್ಚರ್ ಆಗ್ತಾ ಇರಲಿಲ್ಲ. ಸೊ ಅದು ಪ್ರಾಬ್ಲಮ್ ಇತ್ತು ನನಗೆ. ನಾನು ಸುಮಾರು ಟ್ರೀಟ್ಮೆಂಟ್ ತಗೊಂಡೆ ಆ್ಯಂಡ್ ಇಂಜೆಕ್ಷನ್ಸನ್ನು ಹಾಕಿಸ್ಕೊಂಡೆ. ಮೆನೋಟ್ರೋಪಿನ್ ಅಂತ ಒಂದು ಇಂಜೆಕ್ಷನ್ಸ್ ಬರುತ್ತೆ, ಅದನ್ನು ತಗೊಳ್ತಾ ಇದ್ದೆ. ಯಾವಾಗ ಅಂತಂದರೆ ನಂದು ಪೀರಿಯಡ್ ಆಗಿದ್ಮೇಲೆ 3rd ಡೇಯಿಂದ ಸ್ಟಾರ್ಟ್ ಮಾಡಿ ಒಂದು ದಿನ ಬಿಟ್ಟು ಒಂದು 3 ಇಂಜೆಕ್ಷನ್ಸ್ ನಾನು ತಗೊತಾ ಇದ್ದೆ ಮೆನೋಟ್ರೋಪಿನು. ಸೊ ನಿಜವಾಗ್ಲೂ ಹೇಳ್ತೀನಿ ಗಾಯ್ಸ್, ಆ ಟ್ರೀಟ್ಮೆಂಟಿಂದ ನನಗೆ ಒಂದು ಚೂರು ಅನ್ನೋದು ನನಗೆ ರಿಸಲ್ಟ್ ಸಿಗಲಿಲ್ಲ. ಸೊ ಆಲ್ಮೋಸ್ಟ್ ಒಂದು 6-7 ಮಂತ್ ನಾನು ಹಾಸ್ಪಿಟಲ್ ಸುತ್ತಾಡಿದೆ. 6-7 ಮಂತ್ ನಾನು ಮೆನೋಟ್ರೋಪಿನ್ ಹಾಕ್ಸ್ಕೊಂಡಿದ್ದೀನಿ. ಆ್ಯಂಡ್ ಫಾಲಿಕಲ್ ಸ್ಟಡಿ ಮಾಡಿಸಿದ್ದೀನಿ, ಎಲ್ಲ ಮಾಡಿಸಿದ್ದೀನಿ. ನನ್ನ ಫಾಲಿಕಲ್ ಸ್ಟಡಿ ಹೆಂಗಿರ್ತಿತ್ತು ಅಂತ ಹೇಳಿದ್ರೆ, ಇವತ್ತು ಒಂದು ಎಕ್ಸಾಂಪಲ್ 1 mm ಇದೆ ಎಗ್ ಸೈಜ್ ಅಂತ ಹೇಳಿದ್ರೆ, 3rd ಎಗ್ ಬಿಟ್ಟರೆ 1.1 mm ಇಲ್ಲ 1.2 mm, ಇಷ್ಟೇ MMಸಲ್ಲೇ ಇಷ್ಟು ತುಂಬ ಅಂದರೆ ತುಂಬ ಸ್ಲೋ ಗ್ರೋತ್ ಇರ್ತಾಯಿತ್ತು ನನ್ನ ಎಗ್ಗು. ಸೊ
ಸೊ ಇದನ್ನೆಲ್ಲ ನೋಡಿ ನಾನು ಅಂದ್ಕೊಂಡೆ, ಇದು ನಾವು ಏನಾದರೂ ಹೆಲ್ತಿ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ರೇ ಇದನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋಕ್ಕಾಗತ್ತೆ ಅನ್ನೋದು ನನ್ನದೊಂದು ಮೈಂಡ್ಸೆಟ್ ಬಂತು. ಸೊ ನಾನು ಕಂಪ್ಲೀಟಾಗಿ ಹಾಸ್ಪಿಟಲ್ಗೆ ಹೋಗೋದನ್ನು ಸ್ಟಾಪ್ ಮಾಡಿದೆ, ಮೆಡಿಕೇಷನ್ ಸ್ಟಾಪ್ ಮಾಡಿದೆ, ಎಲ್ಲನೂ ಸ್ಟಾಪ್ ಮಾಡಿದೆ. ಆ್ಯಂಡ್ ಪ್ರಾಪರ್ ಡಯಟ್ ಫಾಲೋ ಮಾಡೋಣ ಅಂತ ಹೇಳಿ ಥಾಟ್ ಬಂತು. ಸೊ ಪ್ರಾಪರ್ ಡಯಟ್ ಫಾಲೋ ಮಾಡಬೇಕು ಅಂತ ಹೇಳಿ ಯಾವಾಗ ಬಂತೋ ಆವಾಗ ಜಂಕ್ ಫುಡ್ಸ್ನೆಲ್ಲ ನೀವು ಇನ್ನೊಂದು ಮೈಂಡಲ್ಲಿ ಇಟ್ಕೋಬೇಕಾಗಿರೋದು, ನೀವು ಪ್ಲ್ಯಾನಿಂಗಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಮೇಯ್ನ್ ಔಟ್ಸೈಡ್ ಫುಡ್ಡು, ಜಂಕ್ ಫುಡ್ಸ್ನು ಅವೆಲ್ಲನೂ ಅವಾಯ್ಡ್ ಮಾಡಬೇಕು. ಸೊ ನೀವೇನಾದರೂ ತೂಕ ಜಾಸ್ತಿ ಇದ್ದೀರಾ ಅಂತ ಹೇಳಿದ್ರೆ ಮಾಡಿ, ಎಕ್ಸಸೈಸ್ ಮಾಡಿ. ನೀವು ಎಷ್ಟು ತೂಕ ಇದ್ದೀರೋ ಅಷ್ಟು ನಿಮ್ಮ ಹೆಲ್ತಿ ಬಾಡಿಗೆ ಫಿಟ್ ಆಗೋ, ನಿಮ್ಮ ಏಜ್ಗೆ, ನಿಮ್ಮ ಹೈಟ್ಗೆ, ವೆಯ್ಟ್ಗೆ ಕರೆಕ್ಟಾಗೋ ಇದು ಬರಬೇಕು, ವೆಯ್ಟ್ ಬರಬೇಕು ನೀವು. ಸೊ ಆವಾಗ ನಿಮಗೆ ಹೆಲ್ದಿ ಪ್ರೆಗ್ನೆನ್ಸಿ ಅನ್ನೋದು ಬರುತ್ತೆ. ಸೊ ಹೀಗಿರುವಾಗ ನಾನು ವೆಯ್ಟ್ ಏನು ಜಾಸ್ತಿ ಇರಲಿಲ್ಲ, ನನ್ನ ವೆಯ್ಟ್ ಕರೆಕ್ಟಾಗಿತ್ತು. ಆ್ಯಂಡ್ ಪೀರಿಯಡ್ಸ್ ರೆಗ್ಯುಲರ್ ಇತ್ತು, ಇರೆಗ್ಯುಲರ್ ಇರಲಿಲ್ಲ. ಆ್ಯಂಡ್ ಯಾವುದೇ ಥರದ ಹೆಲ್ತ್ ಇಶ್ಯೂಸ್ ಇರಲಿಲ್ಲ. ಒಂದೇ ಒಂದು ಆ ಎಗ್ ಮಾತ್ರ ಗ್ರೋತ್ ಆಗ್ತಾ ಇರಲಿಲ್ಲ, ಇದೊಂದೇ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ನಾನು ಸರಿ ಡಯಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಡಯಟ್ ಸ್ಟಾರ್ಟ್ ಮಾಡಿದೆ. ಸೊ ನಾನು ಡಯಟ್ ಮಾಡಿದ್ದೇನು ಅಂತ ಹೇಳಿದ್ರೆ, ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟೊಮಕಲ್ಲಿ ವೆಜಿಟೇಬಲ್ ಜ್ಯೂಸ್, ಕ್ಯಾರೆಟ್, ಬೀಟ್ರೋಟ್, ಟೊಮೊಟೊ ಆ ಥರ ವೆಜಿಟೇಬಲ್ ಜ್ಯೂಸು. ಸೊ ಅದು ಆದಮೇಲೆ ಒಂದು ಅರ್ಧ ಗಂಟೆ ಹಂಗ್ಬಿಟ್ಟು ಮೊಳಕೆ ಕಾಳಲ್ಲಿ ಹೆಸರು ಕಾಳು, ಕಡಲೆಕಾಳು, ಅಲಸಂದೆ ಕಾಳು, ಮತ್ತು ಕಾಬೂಲ್ ಕಡಲೆ ಬರುತ್ತಲ್ಲ ಅದು, ಮತ್ತು ಕಡಲೆ ಬೀಜ. ಸೊ ಇಷ್ಟೆಲ್ಲನೂ ಮೊಳಕೆ ಕಟ್ಬಿಟ್ಟು ಆ ಮೊಳಕೆ ಇಷ್ಟಿಷ್ಟುದ ಬರಬೇಕು. ಏನಂತ ಹೇಳಿದ್ರೆ ನಮಗೆ ಮೊಳಕೆ ಕಾಳು ಇಷ್ಟುದ್ದ ಬಂದಿರತ್ತಲ್ವ ಮೊಳಕೆ, ಸೊ ಪ್ರೋಟೀನು ಅಷ್ಟು ಡಬಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದು 2 ದಿನ ನೆನೆಸಿಟ್ರೆ ಇಷ್ಟಿಷ್ಟುದ ಬರುತ್ತೆ. ಸೊ ಅದನ್ನು ತಿನ್ನಬೇಕು. ಅದ್ರ ಜೊತೆಗೇ ನೀವು ಬೇಕಾದರೆ ಕ್ಯಾರೆಟು, ಇಲ್ಲಾಂದರೆ ಸೌತೆಕಾಯಿ, ಇಲ್ಲ ಅಂದರೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಣ ದ್ರಾಕ್ಷಿ, ಒಣ ಖರ್ಜೂರ ಇದನ್ನೆಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದಿಷ್ಟು ತಿನ್ಬಿಡಿ. ಸೊ ಇದನ್ನು ನಾವು ಹೆಂಗೆ ಗೊತ್ತಾ, ಇದನ್ನ ಓಡಾಡ್ಕೊಂಡು ತಿನ್ನಬೇಕು. ಸೊ ಕುತ್ಕೊಂಡು ತಿನ್ನೋಕ್ಕಂತೂ ಸಾಧ್ಯ ಆಗೋಲ್ಲ. ಸೊ ಬೋರ್ ಆಗಿಬಿಡತ್ತೆ ಕುತ್ಕೊಂಡು ತಿನ್ನೋಕ್ಕಾಗಲ್ಲ. ಹಂಗಾಗಿ ಓಡಾಡಿಕೊಂಡು ಕೆಲಸ ಮಾಡಿಕೊಂಡು ತಿನ್ನಿ, ಓಕೆನಾ. ಇದು ಆದಮೇಲೆ ಏನಾದರೂ ಒಂದು ಹಣ್ಣು ಇದ್ದರೆ ತಿನ್ನಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಆ್ಯಂಡ್ ಮಧ್ಯಾಹ್ನ ಡಯಟು ನೀವೇನಾದರೂ ತಿನ್ಬೋದು. ತುಂಬ ವೆಯ್ಟ್ ಇರ್ತಾರಲ್ವ, ಸೊ ಅವರು ಚಪಾತಿ, ಪುಲ್ಕ ಅಂಥದ್ದು ತಿಂದರೆ ಓಕೆ, ಅವ್ರ ಡಯಟ್ ಪ್ಲಸ್ ವೆಯ್ಟ್ ಲಾಸ್ ಆಗ್ಬೋದು. ನಾನು ಮಧ್ಯಾಹ್ನ ನಾರ್ಮಲಾಗಿ ರೈಸ್ ತಿಂತಿದ್ದೆ. ಸೊ ನಾನು ಯೂಶ್ವಲಾಗಿ ಮಾರ್ನಿಂಗ್ ಏನು ಮಾಡ್ತಿದ್ನೋ, ಸೊ ಬಾಕ್ಸ್ಗೆ ಅದನ್ನ ಹಾಕ್ಕೊಂಡು ಹೋಗ್ತಿದ್ದೆ. ಆಫೀಸಲ್ಲಿ ಅದನ್ನೇ ತಿಂತಿದ್ದೆ. ಸೊ ಇದಾಯಿತು. ಮತ್ತು ಈವ್ನಿಂಗು ಒಂದು 5:30 ಹಂಗೆ ನೀವು ಒಂದು ಫ್ರೂಟ್ ಜ್ಯೂಸ್ ತಗೊಳ್ಳಿ. ಫ್ರೂಟ್ ಜ್ಯೂಸ್ ಏನಾದರೂ ತಗೊಳ್ಳಿ. ನಿಮಗೆ ಫ್ರೂಟ್ ಜ್ಯೂಸು ತಗೊಳ್ಳೋಕೆ ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ, ಇವಾಗ ಸಪೋಸ್ ನಾನು ಕೆಲಸಕ್ಕೆ ಹೋಗ್ತಿದ್ದೆ, ನನಗೆ ಫ್ರೂಟ್ ಜ್ಯೂಸ್ ನಾನು ತಗೊಂಡು ಹೋದೆ 1-2 ದಿನ. ಅದು ಸಾಯಂಕಾಲ ಅಷ್ಟರಲ್ಲಿ ಏನೋ ಒಂಥರ ಚೆನ್ನಾಗಿರ್ತಾ ಇರಲಿಲ್ಲ, ಫ್ರೆಶ್ ಆಗಿರ್ತಾ ಇರಲಿಲ್ಲ, ಒಂಥರ ಆಗ್ತಿತ್ತು. ಸೊ ಹಾಗಾಗಿ ನಾನು ಫ್ರೂಟ್ ಜ್ಯೂಸಿಂದ ಫ್ರೂಟಿಗೆ ಕನ್ವರ್ಟ್ ಆಗಿಬಿಟ್ಟೆ. ಸೊ ಫ್ರೂಟೇ ತಿಂತಿದ್ದೆ ಸಾಯಂಕಾಲ ಟೈಮು. ಸೊ ಫ್ರೂಟು ಮತ್ತು ಇದು ಡ್ರೈ ಫ್ರೂಟ್ಸು. ಸೊ ಗೈಸ್, ಪಾಪು ಅಳ್ತಾ ಇತ್ತು. ಸೊ ಹಂಗಾಗಿ ಹೋಗಿ ಬಂದೆ. ನಾನು ಎಲ್ಲಿ ಹೇಳ್ತಿದ್ದೆ ಅನ್ನೋದು ಒಂದು ಸ್ವಲ್ಪ ಮರ್ತೋಯ್ತು ನನಗೆ. ಸೊ ಈವ್ನಿಂಗು ಸ್ನ್ಯಾಕ್ಸ್ ಬಗ್ಗೆ ಹೇಳ್ತಿದ್ದೆ ಅಲ್ವಾ. ನಾನು ಜ್ಯೂಸ್ ತಗೊಂಡು ಹೋಗ್ತಿದ್ದೆ ಆಫೀಸ್ಗೆ. ಸೊ ಅದು ಫ್ರೂಟ್ ಜ್ಯೂಸ್ ಏನಾಗ್ತಿತ್ತು ಅಂತ ಹೇಳಿದ್ರೆ, ಸಾಯಂಕಾಲ ಅಷ್ಟರಲ್ಲಿ ಒಂಥರ ಅದು ಆಗ್ತಾಯಿತ್ತು, ಸ್ಮೆಲ್ ಬರೋ ಥರ ಅನಿಸ್ತಿತ್ತು. ಸೊ ಹಾಗಾಗಿ ನಾನು ಜ್ಯೂಸನ್ನ ತಗೊಂಡು ಹೋಗ್ದಿರ ಒಂದು ಫ್ರೂಟ್ನೇ ತಿನ್ನೋ ಥರ ಮಾಡಿಕೊಂಡೆ. ಹಾಕಮ್ಮ ಬಂಗಾರಿ, ಹಾಕುಚ್ಚಿನಿ, ಅಲ್ಲಿ ನೋಡು, ಫ್ರೂಟ್ನೇ ತಗೊಂಡು ಹೋಗೋ ಥರ ಮಾಡಿಕೊಂಡೆ. ಆಮೇಲೆ ಡ್ರೈ ಫ್ರೂಟ್ಸ್ ಬಂದು ನಾನು ಬಾದಾಮು, ವಾಲ್ನಟ್ಟು, ಪಿಸ್ತಾ ಇದನ್ನೆಲ್ಲನೂ ಇದು ಮಾಡಿ ಇಟ್ಕೊತಾಯಿದ್ದೆ. ಅದ್ರ ಜೊತೆಗೆ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಮತ್ತು ಈ ಕರ್ಬೂಜ ಸೀಡ್ಸು. ಏನು ಗೊತ್ತಾ, ನಮಗೆ ಸೀಡ್ಸಿಂದ ತುಂಬ ಬೆನಿಫಿಟ್ ಇದೆ ರೀ ನಿಜವಾಗ್ಲೂ. ನನಗೆ ಆ ಸೀಡ್ಸು ನಿಜ ಹೇಳ್ತೀನಿ ತಿನ್ನಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಆಗಿರುವಾಗ ನಾನು ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ, ಬರ್ತಾಯಿದ್ದೆ ಮನೆಗೆ ಬಂದು ಅದನ್ನು
ಸ್ಮೂತಿ ಥರ ಮಾಡಿಕೊಂಡು ಅದ್ರ ಜೊತೆ ಇನ್ನು ಏನಾದರೂ ಫ್ರೂಟು ಬಾಳೆಹಣ್ಣಾಗಿರ್ಬೋದು, ಏನೋ ಒಂದು ನಿಮಗೆ ಸೀಸನಲ್ಲಿ ಯಾವ ಫ್ರೂಟ್ ನಿಮಗೆ ಅವೈಲೇಬಲ್ ಇರುತ್ತೋ, ಬಾಳೆಹಣ್ಣು, ಮಾವಿನ ಹಣ್ಣು, ಇಲ್ಲ ಚೇಪೆಕಾಯಿ, ಸಪೋಟ, ಯಾವುದೋ ಒಂದು ಯಾವ ಫ್ರೂಟ್ ಆದರೂ ತಿನ್ಬೋದು. ಇದೇ ಫ್ರೂಟ್ ತಿನ್ನಬೇಕು, ಅದೇ ಫ್ರೂಟ್ ತಿನ್ನಬೇಕು ಅಂತ ಏನಿಲ್ಲ, ಯಾವುದಾದ್ರೂ ತಿನ್ಬೋದು. ಸೊ ನಾನು ಸ್ಮೂತಿ ಮಾಡಿಕೊಂಡು ಕುಡಿದ್ಬಿಡ್ತಾಯಿದ್ದೆ. ಸೊ ಆಮೇಲೆ ನಾನು ಮನೆಗೆ ಬರೋಷ್ಟರಲ್ಲಿ 7:30 ಹಂಗಾಗ್ತಾಯಿತ್ತು ಮನೆಗೆ. ಸೊ ನಾನು ನೈಟ್ ಡಿನ್ನರ್ ಕೂಡ ಅದೇ. ಸೊ ಈವ್ನಿಂಗು ಸಾಯಂಕಾಲ ಹಾಗೆ ಜ್ಯೂಸ್ ಕುಡ್ಕೊಂಡು ಒಂದು 5:30 ಹಂಗೆ ಜ್ಯೂಸ್ ಕುಡ್ಕೊಂಡು ಇಲ್ಲ ಒಂದು ಹಣ್ಣು ತಿನ್ಕೊಂಡು ಒಂದು ಡಿನ್ನರು ಇದೆ. ಏನು ನಾವು ಎಲ್ಲ ನೆನೆಸಿಟ್ಟಿರ್ತೀವಲ್ಲ ಅದನ್ನೆಲ್ಲ ಸ್ಮೂತಿ ಮಾಡಿಕೊಂಡು ತಿಂತಾ ಇದ್ದಿದ್ದು. ಸೊ ರಿಯಲಿ ಗಾಯ್ಸ್, ನೀವು ಬಿಲೀವ್ ಮಾಡ್ತೀರಾ ಇಲ್ಲ ಗೊತ್ತಿಲ್ಲ, ನಾನು ಕರೆಕ್ಟಾಗಿ ಈ ಡಯಟ್ನ 1 ಮಂತ್ ಅಷ್ಟೇ ಫಾಲೋ ಮಾಡಿದ್ದು. 1 ಮಂತ್ ಒಂದು ದಿನವೂ ನಾನು ಸ್ಕಿಪ್ ಮಾಡಲಿಲ್ಲ. ಆ್ಯಕ್ಚುಲಿ ಸ್ಕಿಪ್ ಮಾಡಬಾರ್ದು, ಒಂದು ದಿನ ಕೂಡ ಸ್ಕಿಪ್ ಮಾಡಬಾರ್ದು. ನಾನು ಒಂದು ದಿನ ಕೂಡ ಸ್ಕಿಪ್ ಮಾಡಿರಲಿಲ್ಲ, ಪ್ರತಿದಿನ ತಿಂತಾ ಇದ್ದೆ. ಆ್ಯಂಡ್ ನಮ್ಮ ಹಸ್ಬೆಂಡ್ ಕೈಲೂ ತಿನ್ನಿಸ್ತಿದ್ದೆ. ಸೊ ಇನ್ ಕೇಸ್ ಅವ್ರಿಗೂ ಏನಾದರೂ ಸ್ಪಮ್ ಚೆನ್ನಾಗೇ ಇತ್ತು, ಬಟ್ ಇನ್ನೂ ಹೆಲ್ದಿಯಾಗಿ ಸ್ಪಮ್ಸ್ ಇರಲಿ ಅಂತ ಹೇಳಿಬಿಟ್ಟು ಅವ್ರಿಗೂ ತಿನ್ನಿಸ್ತಿದ್ದೆ ನಾನು. ಸೊ ಹಿಂಗೆ ಅಂದರೆ ಅವರು ಇದು ತಿಂತಿದ್ರು, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆ ಥರ ತಿಂತಿದ್ರು, ಬಟ್ ನಾನು ಮಾತ್ರ ತಿಂತಾ ಇರಲಿಲ್ಲ. ನಾನು ಫುಲ್ ಡಯಟಲ್ಲಿದ್ದೆ. ಸೊ 1 ಮಂತ್ ಮಾಡಿದೆ. ಇದು ನಾನು ಡಯಟ್ ಸ್ಟಾರ್ಟ್ ಮಾಡಿದ್ದು ನಂದು ಪೀರಿಯಡ್ಸ್ ಆದಮೇಲೆ 2nd ಡೇಯಿಂದ ನಾನು ಡಯಟ್ ಸ್ಟಾರ್ಟ್ ಮಾಡಿದ್ದು. ಸೊ ನೆಕ್ಸ್ಟ್ ಪೀರಿಯಡ್ ಆಗಲೇ ಇಲ್ಲ, ನಂದು ರೆಗ್ಯುಲರ್ ಸೈಕಲ್ ಇತ್ತು. ಸೊ ನಾನು ಇದು ಮತ್ತೆ ನನಗೆ 1 ವೀಕ್ ಆಯಿತು ಪೀರಿಯಡ್ ಆಗಿಲ್ಲ, 5 ಡೇಸ್ ಆಯಿತು ಪೀರಿಯಡ್ ಆಗಲಿಲ್ಲ. ಮತ್ತು ಓಕೆ ಅಂತ ಹೇಳಿ 1 ವೀಕ್ ಆಯಿತು ಪೀರಿಯಡ್ ಆಗಲಿಲ್ಲ. ಆಮೇಲೇನು ನನಗೆ ಆ್ಯಕ್ಚುಲಿ ನನಗೆ ಹೋಪ್ ಹೋಗ್ಬಿಟ್ಟಿತ್ತು. ಯಾಕಂತಂದರೆ 5 ಇಯರ್ಸಿಂದ ವೆಯ್ಟ್ ಮಾಡಿ ನೋಡಿ ಆಗಲ್ಲ, ಇನ್ನು ಆಗೋದೇ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದ್ದೆ ನಾನು. ಸೊ ಹೋಪ್ಸು, ಆ ಆಸೆ ಅದೇನಿರುತ್ತಲ್ಲ ಅದೆಲ್ಲ ಹೋಗ್ಬಿಟ್ಟಿತ್ತು. ಸೊ ಆ ಆಸೆಗಳನ್ನೆಲ್ಲ ಬಿಟ್ಬಿಟ್ಟಿದ್ದೆ. ಸೊ ಹಂಗಾಗಿ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ಳಿಲ್ಲ. ಸೊ ಮತ್ತೆ ಮಾಡ್ಕೊಳ್ಳಿಲ್ಲ. ಆ್ಯಸ್ ಯೂಶ್ವಲ್ ಆಗಿ ನಾನು ಏನು ಮಾಡ್ತಿದ್ನಲ್ಲ, ಡಯಟ್ ಮಾಡ್ತಿದ್ನಲ್ಲ, ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಸೊ ಚೇಪೆಕಾಯಿ ತಿಂದಿದ್ದೆ ಈವ್ನಿಂಗ್. ನಾನು ಚೇಪೆಕಾಯಿ ತಿಂದಿದ್ದೆ ಟ್ರೈನಲ್ಲಿ. ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡೋದು. ಟ್ರೈನಲ್ಲಿ ಬರ್ತಿದ್ದೆ. ನಿಜವಾಗ್ಲೂ ಟ್ರೈನಲ್ಲಿ ಬರೋವಾಗ ವಾಮಿಟಿಂಗ್ಸ್ ಅಂದರೆ ವಾಮಿಟಿಂಗ್ಸು. ನನಗೆ ತಲೆ ಸುತ್ತಾ ಇದೆ, ವಾಮಿಟಿಂಗ್ಸು ಹೆಂಗೆ ಆಗಿಬಿಟ್ಟಿತ್ತು ಅಂದರೆ ಒಂಥರ ಆಗಿಬಿಟ್ಟಿತ್ತು. ಆಮೇಲೆ ವಾಮಿಟಿಂಗ್ಸ್ ಎಲ್ಲ ಬಂದು ವಾಮಿಟಿಂಗ್ಸ್ ಎಲ್ಲ ನೋಡಿದ್ಮೇಲೆ ಓಕೆ ವಾಮಿಟ್ಸ್ ಎಲ್ಲ ಆಗ್ತಾಯಿದೆಯಲ್ಲ, ನನಗೂ ಒಂಥರ ಸುಸ್ತಾಗ್ತಾಯಿದೆ, ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ಆಗಲೇ ನಂದು ಪೀರಿಯಡ್ ಮಿಸ್ ಆಗಿ 10 ಡೇಸ್ ಆಗಿತ್ತು. ಸೊ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಕಿಟ್ ತರಿಸ್ಕೊಂಡು ಚೆಕ್ ಮಾಡಿಕೊಂಡೆ. ರಿಯಲಿ ಹೇಳ್ತೀನಿ, ನನಗೆ ಚೆಕ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಪಾಸಿಟಿವ್ ಬಂದಿರೋದು ನೋಡಿ ನನ್ನ ಕಣ್ಣಲ್ಲಿ ನೀರು ಪಳ 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 ಅಂತ ಸುರಿತಾ ಇತ್ತು. ಪ್ರಾಮಿಸ್, ನಿಜ ಅಂದರೆ. ಯಾಕಂತಂದರೆ ಅಷ್ಟೊಂದು ಅಂದರೆ ನಮಗೆ ವೆಯ್ಟ್ ಮಾಡೋದು ನಮಗೇನು ಪ್ರಾಬ್ಲಮ್ ಇಲ್ಲ, ನಾವು ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ಈ ಜನ ಮಾತಾಡೋದು, ಜನ ಕೇಳೋದು, ಅದನ್ನೆಲ್ಲ ನೋಡಿದ್ರೆ ನಿಜ ಹಿಂಸೆ ಆಗಿಬಿಡತ್ತೆ. ಯಾವ ಹೆಣ್ಮಕ್ಳಿಗೂ ಬೇಡಪ್ಪ ಈ ಕಷ್ಟ, ನರಕ ಅನಿಸ್ಬಿಡುತ್ತೆ. ಅಷ್ಟೊಂದು ಹಿಂಸೆ ಆಗುತ್ತೆ. ಒಂದು ಊರಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಎಲ್ಲಿ ಹೋಗೋಕ್ಕೂ ಆಗ್ತಾಯಿರಲಿಲ್ಲ. ಎಲ್ಲೋದ್ರೂ ಇನ್ನೂ ಮಕ್ಕಳಾಗಿಲ್ಲ ಇದ್ದೇ ಎಲ್ಲರ ಬಾಯಿಂದ. ಸೊ ನನಗಂತೂ ಸಾಕಾಗ್ಬಿಟ್ಟಿತ್ತು ನಿಜವಾಗ್ಲೂ. ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಮೇಲೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ಅಷ್ಟು ಖುಷಿ ಆಯಿತು. ಫೈನಲಿ ನೋಡಿ ಈ ಚಿಕ್ಕ ಪಾಪು ಹುಟ್ಟಿದ್ದು. ಸೊ ಗೈಸ್, ನೀವು ಕೂಡ ಟ್ರೈ ಮಾಡಿ, ಮತ್ತು ಅದನ್ನ ಪ್ರೆಗ್ನೆನ್ಸಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಬನ್ನಿ. ಅದ್ರ ಜೊತೆಗೆ ನೀವು ನಾರ್ಮಲಾಗಿ ಏನು ಫುಡ್ ತಿಂತೀರೋ ಅದನ್ನು ತಗೊಳ್ಳಿ. ನಿಜವಾಗ್ಲೂ ತುಂಬ ಹೆಲ್ದಿ ಬೇಬಿ ಬರುತ್ತೆ. ನನ್ನ ಬೇಬಿ ತುಂಬ ಹೆಲ್ದಿ ಇದೆ. ನಾನು ಇದೇ ಫಾಲೋ ಮಾಡಿದೆ ಡಯಟ್ ಅಪ್ ಟು ನನ್ನ ಡೆಲಿವರಿವರೆಗೂ ಇದನ್ನೇ ಮಾಡಿದೆ. ಸೊ ಯಾವುದೇ ಹೆಲ್ತ್ ಇಶ್ಯೂಸ್ ನನ್ನ ಬೇಬಿ ಕೂಡ ಬರಲಿಲ್ಲ, ಅಷ್ಟು ಕರೆಕ್ಟಾಗಿತ್ತು ಡಯಟು. ಸೊ ಗೈಸ್, ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಹೇಳ್ತೀನಿ, ಬಾಯ್ ಬಾಯ್ ಬಾಯ್. ಕ್ಯೂಟ್ ಬೇಬಿ ಹುಟ್ಟಿತು ನನಗೆ ಲಾಸ್ಟ್ ಈ ಡಯಟಿಂದ. Oh, bye. Say bye. Say bye. Say bye. Say bye.